ಇದು ದೊಡ್ಡವರ ಮಕ್ಕಳ ಸಣ್ಣತನದ ಸ್ಟೋರಿ. ಇದು ನಿಮ್ಮ ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ದುಡ್ಡಿನ ಮದವೇರಿ ಮಾಡಬಾರದ್ದು ಮಾಡಿದ್ರು ಮುಟ್ಟಾಳ ಮಕ್ಕಳು. ಫ್ರೀಡಂ ಟಿವಿಯಲ್ಲಿ ದೊಡ್ಡವರ ಮಕ್ಕಳ ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ನೋಡಿದ್ರೆ ನೀವು ಕೂಡ ಛೀ ಥೂ ಅಂತೀರಿ. ತಂದೆಯ ಜೇಬಿನಲ್ಲಿ ಲಕ್ಷ ಲಕ್ಷ ಹಣ ಇದ್ರೆ ಆ ತಂದೆಗೆ ಹುಟ್ಟಿದ ಮಕ್ಕಳ ತಲೆಯಲ್ಲಿ ಮದ ಏರುತ್ತೆ. ಹಿರಿಯರು ಹೇಳಿದ ಮಾತು ನಿಜ ಅಂತ ಅನಿಸ್ತಾ ಇದೆ. ಇದು ನಿಮ್ಮ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆದ ಒಂದು ಸ್ಟೋರಿ. ದುಡ್ಡಿನ ಮದವೇರಿ ಮಾಡಬಾರದ್ದು ಮಾಡಿದ್ರು ಆ ಮಕ್ಕಳು, ಆ ಅಶ್ರದ್ಧಾಳ ಮಕ್ಕಳ ಆ ಸಣ್ಣತನವನ್ನು ನಾವು ರಿವೀಲ್ ಮಾಡ್ತೀವಿ. ಫ್ರೀಡಂ ಟಿವಿಯಲ್ಲಿ ದೊಡ್ಡವರ ಮಕ್ಕಳ ಸಣ್ಣಾಟದ ವಿಡಿಯೋ. ಆ ವಿಡಿಯೋ ನೋಡಿದ್ರೆ ನೀವು ಕೂಡ ಛೀತು ಅಂತೀರಿ. ಇದು ದೊಡ್ಡವರ ಮಕ್ಕಳ ಸಣ್ಣತನದ ಸ್ಟೋರಿ. ಇದು ನಿಮ್ಮ ಫ್ರೀಡಂ ಟಿವಿಯ ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಹಣ ಇದ್ದವರು ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸುವುದರ ಬದಲು ಅನಾಚಾರಗಳನ್ನ ಕಲಿಸೋದೇ ಜಾಸ್ತಿ. ದುಡ್ಡಿದ್ದವರ ಮಕ್ಕಳ ಅಧ್ವಾನಗಳು ಒಂದಾ ಎರಡ? ದುಡ್ಡಿದ್ದವರ ಮಕ್ಕಳು ಯಾಕೆ ಅಧ್ವಾನಕಾರಿ ಮತ್ತು ಅಪಾಯಕಾರಿಯಾಗಿ ಬದಲಾಗ್ತಾರೆ? ಮಾಡಿದ ತಪ್ಪಿಗೆ ಪೊಲೀಸರ ಅತಿಥಿಗಳಾದ ಮತಿಹೀನರು, ಪೊಲೀಸರ ಮುಂದೆ ಕೈಕಟ್ಟಿ ಅಂಗಲಾಚಿದ ನೀಚರು. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯವನ್ನ ತೋರಿಸ್ತೀವಿ. ಹೆದ್ದಾರಿಯಲ್ಲಿ ದುಬಾರಿ ಕಾರುಗಳಲ್ಲಿ ಸ್ಟೆಂಟ್ ಮಾಡ್ತಾರಂತೆ. ಜನಸಾಮಾನ್ಯರ ಬದುಕಲ್ಲಿ ಚೆಲ್ಲಾಟ. BMW ಕಾರುಗಳಲ್ಲಿ ಕುಳಿತು ಬಿಂದಾಸ್ ಸ್ಟೆಂಟು. ಅಂಬಾಸಿಡರು 800 ಕಾರಲ್ಲಿ ಬರೋರಿಗೆ ದಾರಿ ಬಿಟ್ಕೊಡಕ್ಕಾಗಲ್ವಾ? ಹೈದರಾಬಾದ್ನಲ್ಲಾದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 5 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನಿಮ್ಮ ಫ್ರೀಡಂ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ದೃಶ್ಯ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಮದವೇರಿದ ಮದಗಜ ಹೆದ್ದಾರಿಯಲ್ಲಿ ಅಸಹ್ಯ ಮಾಡ್ತಂತೆ. ಈ ಮುಟ್ಟಾಳು ಮಕ್ಕಳು, ನಿಮ್ಮ ತಂದೆ ಸರ್ಕಾರಕ್ಕೆ ಸರಿಯಾಗಿ ಟ್ಯಾಕ್ಸ್ ಕಟ್ಟೋರೋ ಇಲ್ವೋ ಗೊತ್ತಿಲ್ಲ, ಅದೇ ದಾರಿಯಲ್ಲಿ ಓಡಾಡ್ತಾರೆ ನೋಡಿ, ಸ್ವಿಫ್ಟಲ್ಲಿ 800 ಕಾರಲ್ಲಿ. ಅವರುಗಳೆಲ್ಲ ಮರ್ಯಾದಸ್ಥರು, ಸರ್ಕಾರಕ್ಕೆ ರೋಡ್ ಟ್ಯಾಕ್ಸ್ ಕಟ್ತಾರೆ. ನಿಮ್ಮಪ್ಪ ದುಡ್ದಿಟ್ಟಿರೋ ದುಡ್ಡಲ್ಲಿ ಅದೆಷ್ಟು ಟ್ಯಾಕ್ಸ್ ಕಟ್ಟೋನೋ ಇಲ್ವೋ ಫ್ರೀಡಂ ಟಿವಿ ಗೊತ್ತಿಲ್ಲ. ಆದರೆ ನಿಮ್ಮ ದೊಂಬರಾಟ ಆಡೋದಕ್ಕಿರುವಂತಹ ಮೈದಾನ ಅಲ್ಲ ಹೆದ್ದಾರಿ. ಆ ದೃಶ್ಯದಲ್ಲಿ ಅದು ನ್ಯಾಷನಲ್ ಹೈವೇ ಥರ ಕಾಣ್ತಾ ಇದೆ. ಸೊ ಆ ಹೈವೇಯಲ್ಲಿ ಇವರ ಮಂಗಾಟಗಳು. ಈ ಮಂಗಾಟ ನಿಮ್ಮ ಮನೆಯ ಟೆರೇಸ್ ಮೇಲೆ ಆಡಬೇಕು. ನಿಮ್ಮ ತಂದೆ ತಾಯಿ ಮಲಗಿರ್ತಾರೆ ನೋಡಿ, ಆಗ ಒಂದು ಕಾರನ್ನು ನಿಮ್ಮ ಟೆರೇಸ್ ಮೇಲೆ ತಗೊಂಡೋಗಿ ಆ ಟೆರೇಸ್ ಮೇಲೆ ನೀವು ಆಟ ಆಡ್ಕೋಬೇಕು ಈ ಮಂಗಾಟಗಳನ್ನೆಲ್ಲ. ದುಡ್ಡಿರುವ ಮಕ್ಕಳ ಸಣ್ಣಾಟಗಳನ್ನು ನೋಡಿ ನೀವು. ಸಾರ್ವಜನಿಕರು ತಿರುಗಾಡುವಂಥ ಹೆದ್ದಾರಿ, ಸಾಕಷ್ಟು ಘನವಾಹನಗಳು ವೇಗವಾಗಿ ಬರ್ತವೆ. ಈ ಅವಿವೇಕಿಗಳು, ಈ ತಲೆಮಾಸದವರು ಮಾಡ್ತಾ ಇರತಕ್ಕಂತಹ ಸಣ್ಣಾಟಕ್ಕೆ ಸಾರ್ವಜನಿಕರು ಕಷ್ಟ ಅನುಭವಿಸಬೇಕಾಗಿ ಬರುತ್ತೆ. ಅಲ್ಲಿ ನೋಡಿ ನೀವು, ಬರ್ತಾ ಇರುವಂತಹ ಬೇರೆ ಗಾಡಿಗಳು ಕೂಡ ಅಲ್ಲೇ ನಿಲ್ಲಿಸ್ತವ್ರೆ ಗಾಡಿಗಳನ್ನ. ಕಾರ್ ನೋಡಿದಾಗ BMW, ಯಾರೋ ಶ್ರೀಮಂತರ ಮಕ್ಕಳೇನೋ, ನಾವು ಹತ್ತಿರಕ್ಕೆ ಹೋದರೆ ನಮಗೆ ಅಪಾಯ ಅಂತ ಹೇಳಿ ದೂರದಿಂದಲೇ ನಿಲ್ಲಿಸ್ಕೊಂಡು ಸಾರ್ವಜನಿಕರು ಅಲ್ಲಿಂದಲೇ ಡಿವೈಡ್ ಆಗ್ತಾ ಇದ್ದಾರೆ. ಸೊ ಇದು ಮಕ್ಕಳ ಅಧ್ವಾನಕಾರಿಯಾದಂತಹ ಸನ್ನಿವೇಶ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಸಾರ್ವಜನಿಕರಿಗೆ ಉಪದ್ರವಿಸ್ತಾ ಇದ್ದಂತಹ ಮಕ್ಕಳು. ಈ ದೊಡ್ಡವರ ಮಕ್ಕಳಿಗೆ ಗೊತ್ತಿಲ್ಲ ಜನಸಾಮಾನ್ಯರ ಬೆಲೆ. ಜನಸಾಮಾನ್ಯರ ಜೀವದ ಜೊತೆ ಬಲಿತವರ ಚೆಲ್ಲಾಟ ಸರಿನಾ? ಎಷ್ಟು ಮಾತ್ರಕ್ಕೆ ಸರಿ? ಹೈದರಾಬಾದ್ ಪೊಲೀಸರ ಸಮಯ ಪ್ರಜ್ಞೆಯಿಂದ ತಪ್ಪಿತು ಭಾರಿ ದೊಡ್ಡ ಅನಾಹುತ. ಸ್ಟಂಟ್ಸ್ ಮಾಡಬೇಕಾದ್ರೆ ಯಾರಾದರೂ ಬಂದಿದ್ದರೆ ಗತಿಯೇನು? ಇದೇ ಹೊತ್ತಿಗೆ ಯಾರಾದರೂ ಬಂದಿದ್ದರೆ ಪ್ರಾಣ ಪಕ್ಷಿ ಹಾರುತ್ತಿತ್ತು. ಇಂತಹ ನೀಚರಿಗೆ ಏನನ್ನ ಬೇಕೋ ನೀವೇ ಯೋಚಿಸಿ. ಅವರ ಕೈಗಳಿಗೆ ಅದು ಯಾವ ಇಂಜೆಕ್ಟ್ ಹಾಕೊಂಡು ಡ್ರಗ್ ತಗೊಂಡಿದ್ರೋ ಗೊತ್ತಿಲ್ಲ. ಅವರ ತುಟಿ ಮಧ್ಯೆ ಸಿಗರೇಟ್ ಒಳಗೆ ಗಾಂಜಾ ಇಟ್ಕೊಂಡು ಸೇರ್ತಾ ಇದ್ರೋ ಗೊತ್ತಿಲ್ಲ. ಆ ಬುದ್ಧಿಹೀನ, ಮತಿಹೀನ ಆ ಮಕ್ಕಳು ಹೆದ್ದಾರಿಯಲ್ಲಿ ಸ್ಟಂಟ್ ಮಾಡುವಂತಹದ್ದು. ಏನೋ ಅವರ ಪಿತ್ರಾರ್ಜಿತ ಆಸ್ತಿ ಅನ್ಕೊಂಡವರು ನ್ಯಾಷನಲ್ ಹೈವೇನ ಗೊತ್ತಿಲ್ಲ, ನಮ್ಮದೇ ಒಂದು ಹೈವೇ ಅನ್ನೋ ಥರ ಸ್ಟಂಟ್ ಮಾಡ್ತಾ ಇದ್ದಂಥವರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ.